ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೂಪರಾಗಿ ಈಸಿಯಾಗಿ ಟೇಸ್ಟಿಯಾಗಿ ನಮ್ಮ ಶೈಲಿನಲ್ಲಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. 1 kg ಚಿಕನ್ಗೆ 2 ದಪ್ಪ ಈರುಳ್ಳಿಯನ್ನು ದಪ್ಪದಾಗಿ ಹೆಚ್ಕೊಂಡು ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ದಪ್ಪಗಿರೋದು 3 ಬೆಳ್ಳುಳ್ಳಿ, ಹಾಗೆಯೇ ಇಲ್ಲಿ ನಾನು ರೆಡಿ ಮಾಡಿಟ್ಕೊಂಡು ಶುಂಠಿ ಪೇಸ್ಟ್ ಆಗಿದ್ದರಿಂದ 2 ಟೇಬಲ್ ಸ್ಪೂನಷ್ಟು ಶುಂಠಿ ಪೇಸ್ಟ್, ಹಾಗೆ 1 ಟೇಬಲ್ ಸ್ಪೂನಷ್ಟು ಅಡುಗೆ ಅರಿಶಿನ. ಇದ್ರ ಜೊತೆಯಲ್ಲಿ ನಾನು ಮಸಾಲೆ ಐಟಮ್ಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡ್ತೀನಿ. ಇದಕ್ಕೆ 3 ಚಕ್ಕೆ 2 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡು ಇದರ ಜೊತೆಯಲ್ಲಿ ನಾವು ತೆಂಗಿನಕಾಯಿ ತುರಿ ಮಸಾಲೆನ ಕೂಡ ರೆಡಿ ಮಾಡ್ಕೋಬೇಕಲ್ಲ. ಅರ್ಧ ತೆಂಗಿನಕಾಯಿ ತುರಿಯನ್ನು ಈ ರೀತಿ ತುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ 2 ಟೊಮೊಟೊನ ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದ್ರ ಜೊತೆಯಲ್ಲಿ ಮತ್ತೆ ಒಂದು 4 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಹಾಕಿ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮೊದಲಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರದಲ್ಲಿ ಗ್ರೈಂಡ್ ಮಾಡಿ ಕೂಡ ಬಳಸ್ತಾರೆ. ನಾನಿಲ್ಲಿ ಡಬಲ್ ಆಯಿಲ್ ಕಂಟೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ತೀನಿ. ಇದ್ರ ಜೊತೆಯಲ್ಲಿ ಬೇಕಾದರೆ ಲವಂಗ, ಗಸಗಸೆ ಕೂಡ ಬಳಸ್ಕೋಬೋದು. ಇಷ್ಟು ಖಾರ ಮಸಾಲೆಗಳು ರೆಡಿ ಆದ ಕೂಡಲೇ ಒಂದು ಪಾತ್ರೆಯಲ್ಲಿ ಈ ರೀತಿಯಾಗಿ ನೀವು ಬಳಸುವಂತಹ ಅಡುಗೆ ಎಣ್ಣೆ ಒಂದು 4 ಟೇಬಲ್ ಸ್ಪೂನ್ ಹಾಕಿ ಇದಕ್ಕೆ ಮೊದಲಿಗೆ ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಮಸಾಲೆಯನ್ನು ಈ ರೀತಿ ಎಣ್ಣೆಗೆ ಒಗ್ಗರಣೆಗೆ ಹಾಕಿ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರದಲ್ಲಿ ಕ್ಲೀನಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನನ್ನು ಒಗ್ಗರಣೆ ಜೊತೆಗೆ ಸೇರಿಸಬೇಕು. ನೋಡಿ, ಈ ರೀತಿಯಾಗಿ ಹಾಕಿರುವಂತಹ ಚಿಕನ್ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟ್ ಮಸಾಲೆ ಜೊತೆಗೆ ಚೆನ್ನಾಗಿ ಕುದಿ ಬರಬೇಕು. ಈ ರೀತಿ ಒಗ್ಗರಣೆ ಆದ ನಂತರ ಪ್ಲೇಟ್ ಮುಚ್ಚಿ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಈ ರೀತಿ ಕುದಿ ಬಂದಮೇಲೆ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರುವಂತಹ ಖಾರದ ಪುಡಿ ಮತ್ತು ಸಾಂಬಾರು ಪುಡಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕಿ ಇದನ್ನು ಕೂಡ ಉಪ್ಪು ಖಾರದ ಒಗ್ಗರಣೆ ಜೊತೆಯಲ್ಲಿ ಇಲ್ಲಿ ಚಿಕನ್ ಚೆನ್ನಾಗಿ ಬೇಯಬೇಕು. ನಂತರದಲ್ಲಿ ರುಬ್ಬಿಟ್ಕೊಂಡಿರುವಂತಹ ಕಾಯಿ ಮಸಾಲೆ ಏನಿದೆ ಅದನ್ನು ಈ ರೀತಿ ಆ್ಯಡ್ ಮಾಡಿ ಚಿಕನ್ ಬೇಯುವವರೆಗೂ ಚೆನ್ನಾಗಿ ಬೇಯಿಸಿದರೆ ರುಚಿಕರವಾದಂತಹ ಚಿಕನ್ ಸಾಂಬಾರು ರೆಡಿ. ನಾನಿಲ್ಲಿ ಪಾತ್ರೆಯಲ್ಲಿ ಒಲೆ ಮೇಲೆ ಮಾಡೋದ್ರಿಂದ ಈ ರೀತಿಯಾದ ಪ್ರೋಸೆಸ್ನ ತೋರಿಸಿದ್ದೀನಿ. ಕುಕ್ಕರ್ನಲ್ಲಿ ಕೂಡ ಇದೇ ರೀತಿ ಮಾಡಿ 3 ವಿಷಲ್ ಬಳಸಿದರೆ ಸಾಂಬಾರು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.